ನಮಸ್ಕಾರ, ನಾನು ನಿಮ್ಮ ಲಕೀಶ್ ಯಶ್. ಇವತ್ತಿನ ಒಂದು ವಿಡಿಯೋದಲ್ಲಿ 1,000 ಸಬ್ಸ್ಕ್ರೈಬರ್ಸ್ನ ನೀವು ಹೇಗೆ ಬೇಗ ಕಂಪ್ಲೀಟ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಎಲ್ಲ ಒಂದು ಯೂಟ್ಯೂಬರ್ಸ್ಗೂ ಕೂಡ ತುಂಬ ಉಪಯೋಗ ಆಗುತ್ತೆ. ಅದರಲ್ಲೂ ಹೊಸ ಯೂಟ್ಯೂಬರ್ಸ್ಗಳಿಗಂತೂ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್. ಸೊ ಆದ್ದರಿಂದ ಕೊನೆ ತನಕ ನೋಡಿ, ನಿಮಗೋಸ್ಕರ ಅಂತಲೇ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಗೊತ್ತಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಆಯಿತಾ? ಲೈಕು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಯೂಟ್ಯೂಬಲ್ಲಿ ಹಲವಾರು ಜನ ಯೂಟ್ಯೂಬರ್ಸ್ಗಳಿದ್ದಾರೆ, ಹೊಸ ಯೂಟ್ಯೂಬರ್ಸ್ಗಳು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಕೆಲವೊಂದಷ್ಟು ಜನ ನನಗೆ ಕಮೆಂಟ್ಸ್ಗಳನ್ನ ಅವಾಗ ಮಾಡ್ತಾ ಇರ್ತಾರೆ, ಬರೋ ನನ್ನ ಚಾನಲಲ್ಲಿ ಒಳ್ಳೆ ಕಂಟೆಂಟ್ನ ಕೊಡ್ತಾ ಇದ್ದೀನಿ, ಆದರೂ ಕೂಡ ವ್ಯೂಸು ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ. ಸೊ 1 ವರ್ಷ ಆಯಿತು, ಇನ್ನೂ 1,000 ಸಬ್ಸ್ಕ್ರೈಬರ್ಸ್ ಆಗಿಲ್ಲ. ಸೊ ಈ ಥರ ಎಲ್ಲ ಹಲವಾರು ಜನ ಹಲವಾರು ಥರ ಕಮೆಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಸೊ ಅವರು ಫೈನಲ್ ಆಗಿ ಹೇಳೋದೇನು ಅಂತಂದರೆ, ಬರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಸೊ ಇವ್ರುಗಳಿಗೆ ನಾನು ಯಾವ ಥರ ನಾನು 1,000 ಸಬ್ಸ್ಕ್ರೈಬರ್ಸ್ನ ಹಿಂಗೆ ಮಾಡ್ಬೋದು ಅಂತ ಇವಾಗ ನಾನು ನಿಮಗೆ ಹೇಳ್ತೀನಿ ಕೇಳಿ. ಸೊ ನೋಡಿ, ಯೂಟ್ಯೂಬಲ್ಲಿ ಏನಾಗುತ್ತೆ ಅಂತಂದರೆ, ಹಲವಾರು ಜನ ಹೊಸ ಯೂಟ್ಯೂಬರ್ಸ್ಗಳಿದ್ದಾರೆ. ಸೊ ಯೂಟ್ಯೂಬ್ ಒಂದೊಂದು ಚಾನಲ್ನ ಒಂದೊಂದು ಟೈಮ್ನ ತಗೊಂಡು ಆ ಒಂದು ಚಾನಲ್ಗಳನ್ನ ಪ್ರಮೋಟ್ ಮಾಡ್ತಾ ಇರುತ್ತೆ. ಅಂತಂದರೆ ನಿಮ್ಮೊಂದು ಚಾನಲ್ನ ಇದ್ದಕ್ಕಿದ್ದಂಗೆ ಬೂಸ್ಟ್ ಮಾಡುತ್ತೆ ಯೂಟ್ಯೂಬರು. ಓಕೆ, ಸೊ ಅದರೊಳಗೆ ನಿಮ್ಮದು ಸೇರ್ಕೋಬೇಕು ಅಂತಂದರೆ ಸೊ ನಿಮಗೆ ಲಕ್ ಇರಬೇಕು. ಆಯಿತಾ? ಲಕ್ಕು ಕೂಡ ಮ್ಯಾಟ್ರ್ ಆಗುತ್ತೆ ಯೂಟ್ಯೂಬಲ್ಲಿ, ಬರೀ ಕಂಟೆಂಟ್ ಮಾತ್ರ ಅಲ್ಲ. ಸೊ ಲಕ್ಕು ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ನಿಮಗೆ ಲಕ್ ಸಿಕ್ಕಿಲ್ಲ ಅಂತಂದರೆ ಸೊ ನಿಮ್ಮೊಂದು ಚಾನಲ್ ಬೂಸ್ಟ್ಗೆ ಯೂಟ್ಯೂಬ್ ಅವ್ರ ಕೈಗೆ ಸಿಗೋದೇ ಇಲ್ಲ. ಆಯಿತಾ? ಸೊ ನೀವು ಎಷ್ಟು ಹಳೆ ಚಾನಲ್ ಆಗಿದ್ರು ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ನ ಯೂಟ್ಯೂಬರ್ ಪ್ರಮೋಟ್ ಮಾಡ್ತಾಯಿಲ್ಲ ಅಂತಂದರೆ ನಿಜವಾಗ್ಲೂ ಯೂಟ್ಯೂಬಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಸ್ಟಾರ್ಟಿಂಗಲ್ಲಿ. ಸೊ ಆದ್ದರಿಂದ ಏನಾಗಿರುತ್ತೆ ಅಂತಂದರೆ, ನೀವು ಮಾಡ್ತಾ ಇರುವಂಥ ಚಾನಲಲ್ಲಿ ಏನು ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀರಾ, ಸೊ ಕೆಲವೊಂದು ಚಾನಲ್ ಹಂಗೆ ಇದ್ದಕ್ಕಿದ್ದಂಗೆ ಫ್ರೀಸ್ ಆಗಿಬಿಟ್ಟಿರುತ್ತೆ. ಆಯಿತಾ? ಸೊ ಯೂಟ್ಯೂಬರ್ ನಿಮ್ಮ ಚಾನಲ್ ಕಡೆ ತಿರುಗೇ ನೋಡ್ತಾರಲ್ಲ. ಸೊ ಆ ಸಮಯದಲ್ಲಿ ನೀವು ಎಷ್ಟೇ ವೀಡಿಯೋ ಮಾಡಿದ್ರು, 1 ವರ್ಷ ಆದರೂ 2 ವರ್ಷ ಆದರೂ ನಿಮಗೆ ವ್ಯೂಸು ಸಬ್ಸ್ಕ್ರೈಬರ್ಸೇ ಬರ್ತಾಯಿಲ್ಲ, 1,000 ಸಬ್ಸ್ಕ್ರೈಬರ್ಸ್ ಆಗ್ತಾಯಿಲ್ಲ ಅಂತಂದರೆ, ನೀವು ಮಾಡಬೇಕಾಗಿರುವಂಥ ಕೆಲಸ ಆ ಒಂದು ಚಾನಲ್ನ ಬಿಟ್ಬಿಟ್ಟು ಹೊಸ ಚಾನಲ್ನ ಕ್ರಿಯೇಟ್ ಮಾಡಿಕೊಡಿ. ಓಕೆ, ಯಾಕೆಂತಂದರೆ ಹೊಸ ಚಾನಲ್ನ ಯೂಟ್ಯೂಬರು ಒಂದಲ್ಲ ಒಂದು ದಿನ ಪ್ರಮೋಟ್ ಮಾಡ್ತಾರೆ, ಬೂಸ್ಟ್ ಮಾಡ್ತಾರೆ. ಇದು ನಿಮಗೆ ನೆನಪಿರಲಿ. ಆಯಿತಾ? ಬೂಸ್ಟ್ ಮಾಡಿಲ್ಲ ಅಂತಂದರೆ ಯಾರೂ ಕೂಡ ಇಲ್ಲಿ ಯೂಟ್ಯೂಬರ್ಸ್ ಆಗ್ತಾ ಇರಲಿಲ್ಲ. ಓಕೆ, ಇದು ಒಂದು ಕಾಮನ್ ಸೆನ್ಸು. ಒಂದು ಹೊಸ ಚಾನಲ್ನ ನೀವು ಕ್ರಿಯೇಟ್ ಮಾಡಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರೆ, ನಿಮಗೂ ಕೂಡ ಯೂಟ್ಯೂಬರ್ ಒಂದಲ್ಲ ಒಂದು ವೀಡಿಯೋನ ರೆಕಮೆಂಡ್ ಮಾಡ್ತಾರೆ, ಸಜೆಸ್ಟ್ ಮಾಡಿದಾಗ ನಿಮಗೂ ಕೂಡ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಸೊ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ಗಳು ಇರುವಂಥ ಯೂಟ್ಯೂಬರ್ಸ್ಗಳು. ಆಯಿತಾ? ಸೊ ಅವ್ರಿಗೆಲ್ಲ ಒಂದಲ್ಲ ಒಂದು ರೀತಿ ಯೂಟ್ಯೂಬರ್ ಸಪೋರ್ಟ್ ಮಾಡಿರ್ತಾರೆ, ಪ್ರಮೋಟ್ ಮಾಡಿರ್ತಾರೆ, ಬೂಸ್ಟ್ ಮಾಡಿರ್ತಾರೆ. ಸೊ ಅದರಿಂದ ಅವ್ರ ಚಾನಲ್ಲು ಗ್ರೋ ಆಗಿರುತ್ತೆ. ಅವ್ರ ಚಾನಲಲ್ಲೇ ಯಾಕೆ ನನ್ನ ಚಾನಲ್ಲೇ ತಗೊಳ್ಳಿ ಅಲ್ವಾ? ಸೊ ಆದ್ದರಿಂದ ನಾನು ಏನು ಹೇಳ್ತೀನಿ ಅಂತಂದರೆ, ನೀವು ತುಂಬ ವರ್ಷಗಳೇ ಆಯಿತು, ಸಬ್ಸ್ಕ್ರೈಬರ್ಸೇ ಬರ್ತಾಯಿಲ್ಲ, ನಿಮಗೆ ಗ್ಯಾರಂಟಿ ಇದೆ ನಾನು ಮಾಡ್ತಾ ಇರುವಂಥ ಕಂಟೆಂಟ್ ಸೂಪರಾಗಿದೆ ಅನ್ನೋ ಒಂದು ಗ್ಯಾರಂಟಿ ಇದ್ದು ನಿಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬರ್ಸ್ ಬರ್ತಾಯಿಲ್ಲ ಅಂತಂದರೆ, ದಯವಿಟ್ಟು ಹಳೆ ಚಾನಲ್ನ ಬಿಟ್ಬಿಟ್ಟು ಹೊಸ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಮಾಡಿ. ಯಾವಾಗ ಹೊಸ ಚಾನಲ್ ಕ್ಲಿಕ್ ಆಗುತ್ತೋ ಆವಾಗ ಹಳೆ ಚಾನಲ್ಗೂ ಕೂಡ ಒಂದು ಸ್ವಲ್ಪ ಆವಾಗವಾಗ ಟ್ರೈ ಮಾಡ್ತಾರೆ. ವರ್ಕೌಟ್ ಆದರೆ ಅದನ್ನು ಕೂಡ ಯೂಸ್ ಮಾಡಿ. ವರ್ಕೌಟ್ ಆಗಿಲ್ಲ ಅಂತಂದರೆ ಬಿಟ್ಬಿಡಿ ಅಂದರೆ ಡಿಲೀಟ್ ಮಾಡೋದಲ್ಲ, ಹಂಗೆ ಇಟ್ಕೊಂಡಿರಿ. ಗೊತ್ತಿಲ್ಲ, ಯಾವಾಗ ಬೇಕಾದ್ರೂ ಆ ಚಾನಲ್ಲು ಗ್ರೋ ಆಗ್ಬೋದು. ಸೊ ಆದ್ದರಿಂದ ಪಾಸ್ವರ್ಡು, ಯೂಸರ್ ನೇಮ್ ಎಲ್ಲ ನೆನಪಲ್ಲಿರಲಿ. ಹೊಸ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡು ಮುನ್ನುಗ್ಗಿ. ಆಯಿತಾ? ಅವಾಗ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ನಿಮ್ಮ ಒಂದು ವೀಡಿಯೋಸ್ಗಳನ್ನ ಯೂಟ್ಯೂಬರ್ ಪ್ರಮೋಟ್ ಮಾಡ್ತಾರೆ. ಸೊ ಆದಷ್ಟು ಬೇಗ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ನಾನು ಆದ್ದರಿಂದ ನಿಮಗೆ ಸಜೆಸ್ಟ್ ಮಾಡೋದಿಷ್ಟೇ, ಹಳೆ ಚಾನಲ್ ವರ್ಕೌಟ್ ಆಗ್ತಿಲ್ಲ ಅಂತಾರೆ, ಹೊಸ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಆದಷ್ಟು ಬೇಗ 1,000 ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಳ್ರಪ್ಪ. ಓಕೆ, ನಾನು ಇದನ್ನು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ. ಯಾಕೆಂತಂದ್ರೆ ತುಂಬ ಜನ ಯೂಟ್ಯೂಬಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇರ್ತೀರಾ, ಯೂಟ್ಯೂಬಲ್ಲಿ ನನಗೂ 1,000 ಆಗಬೇಕು, ನಾನು ಯೂಟ್ಯೂಬರ್ ಆಗಬೇಕು ಅಂತ ಡೈಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀರಾ. ಏನೂ ವರ್ಕೌಟ್ ಆಗ್ತಾಯಿಲ್ಲ ಅಂತಂದರೆ ನಿಮ್ಮ ದಿನಗಳು ಹೋಗ್ತಾ ಇರುತ್ತೆ, ನಿಮಗೂ ಕೂಡ ವಯಸ್ಸಾಗ್ತಾ ಇರುತ್ತೆ. ಇದೊಂದು ನೆನಪಿರಲಿ. ಆಯಿತಾ? ಸೊ ಅದ ತಕ್ಷಣ ನೀವೇನು ಮಾಡಬೇಕು ಅಂತಾರೆ, ಹಳೇದು ಹೋದ್ರೋಯ್ತು, ಹೊಸದು ಮಾಡೋಣ ಅಂತ ಅಂದ್ಕೊಂಡು ಹೊಸದು ಮಾಡ್ಕೊಂಡು ಮಾಡಿ. ಆದಷ್ಟು ಬೇಗ ಸಕ್ಸಸ್ನ ನೋಡ್ತೀರಾ. ಓಕೆ, ಇದು ನನ್ನ ಕಡೆಯಿಂದ ಹೊಸ ಯೂಟ್ಯೂಬರ್ಸ್ಗೆ ಕೆಲವೊಂದಷ್ಟು ಟಿಪ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಜೊತೆಗೆ ನಾನು ಹೇಳಿದ ನಿಜ ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತಾಡ. ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಫಾಲೋ ಮಾಡೋದು ಮರಿಬೇಡಿ.